ಆಸೆ ಮಹಲಿನ ನೂರು ಕನಸನೀ ಕಟ್ಟದಿರು. ಆಸೆ ಮಹಲಿನ ನೂರು ಕನಸನೀ ಕಟ್ಟದಿರು. ನಿಂತ ನೆಲ ಕುಸಿಯುವುದು ವಿಧಿ ಕುಪಿತನಾಗೆ. ನಿಂತ ನೆಲ ಕುಸಿಯುವುದು ವಿಧಿ ಕುಪಿತನಾಗೆ. ನಿನದೆಂದು ಬಂದುದನು ನಗು ನಗುತ ಅನುಭವಿಸು. ನಿನದೆಂದು ಬಂದುದನು ನಗು ನಗುತ ಅನುಭವಿಸು. ನಾಳೆ ಎಂಬುದು ಏನೋ ಮುದ್ದು ರಾಮ. ನಾಳೆ ಎಂಬುದು ಏನೋ ಮುದ್ದು ರಾಮ. ಆಸೆ ಮಹಲಿನ ನೂರು ಕನಸನೀ ಕಟ್ಟದಿರು. ನಿಂತ ನೆಲ ಕುಸಿಯುವುದು ವಿಧಿ ಕುಪಿತನಾಗೆ. ನಾಳೆ ಎಂಬುದು ಏನೋ ಮುದ್ದು ರಾಮ. ಯಾರು ಗೊತ್ತು? ನಾಳೆ ಬೆಳಿಗ್ಗೆ ನಾವು ಕಣ್ಬಿಟ್ಟು ಜಗತ್ತನ್ನು ನೋಡ್ತೀವಿ ಎನ್ನುವುದಕ್ಕೆ ಇವತ್ತು ನಾವು ನಿಶ್ಚಯಿಸಿದ್ದೇ ಆದ ಪಕ್ಷದಲ್ಲಿ ರಾತ್ರಿಯೆಲ್ಲ ನಿದ್ದೆಯೇ ಬರುವುದಿಲ್ಲ. ಇವತ್ತಿನ ಬದುಕಿನಲ್ಲಿ ಪರಿಶ್ರಮದಿಂದ ನಮ್ಮ ಜೀವನವನ್ನು ನಡೆಸಿದಂತಹ ನಾವು ಕಾಯ ವಾಚ ಮನಸ್ಸ ನಡೆದುಕೊಂಡಿದ್ದೇ ಆದರೆ ಸುಖವಾದ ನಿದ್ದೆ ಬರಬೇಕು. ಅದು ಬಿಟ್ಟು ಇವತ್ತು ಮುಗಿದೋಯ್ತು, ನಾಳೆ ಹೇಗೋ ಏನೋ, ನಾಳೆ ಏನಪ್ಪ ಮಾಡೋದು ಅಂತ ನೀವು ಚಿಂತನ ಮಂಥನದಲ್ಲಿ ಚಿಂತೆಗೆ ಜಾಗ ಮಾಡಿ ಹಾಸಿಗೆ ಹೊದ್ದು ಅದರಲ್ಲಿಯೂ ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತೀನಿ ಅಂತ ಹೇಳಿದರೆ ನಿಮ್ಮಪ್ಪನಾಣೆ ನಮ್ಮಪ್ಪನಾಣೆ ನಿದ್ದೆ ಬರಲ್ಲ, ದೇವರಾಣೆ ಬರಲ್ಲ. ಆಸೆ ಅಂತಕ್ಕಂಥದ್ದಕ್ಕೆ ನಾವು ಮಹಡಿ ಮೂಲಕ ಏಣಿ ಹಾಕ್ತಾ ಹೋದರೆ ಹೇಗೆ ಸಾಧ್ಯ ಹೇಳಿ? ಆಕಾಶಕ್ಕೆ ಏಣಿ ಹಾಕಕ್ಕಾಗತ್ತಾ ಸ್ವಾಮಿ? ಇಲ್ವಲ್ಲ. ಒಂದು ಮಹಡಿಗೆ ಹಾಕ್ಬೋದು, 3 ಮಹಡಿ 4 ಮಹಡಿ ಆದರೆ ಹಾಕಕ್ಕಾಗತ್ತಾ? ಇಲ್ಲ. ಬದುಕಿನ ಎಲ್ಲ ಆಸೆಗಳು ಶಿಫ್ಟ್ ಆಗಿ ಲಿಫ್ಟ್ ಅಂತ ಇಡಬೇಕು. ಅದನ್ನು ಗಿಫ್ಟ್ ಅಂದ್ಕೊಂಡಿದ್ದೀವಿ. ತಟಕ್ ಅಂತ ಏನಾದರೂ ನಮ್ಮ ಟ್ಯಾಲೆಂಟಲ್ಲಿ ಏನೆಲ್ಲ ಮಾಡಿದ್ರು ಕರೆಂಟ್ ಕೈ ಕೊಟ್ಟರೆ ಲಿಫ್ಟಲ್ಲೇ ಸಿಗಾಕೊಂಡ್ಬಿಡ್ತೀವಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಬದುಕಿಗೆ ನಮ್ಮ ಕೈಗೆ ಎಟುಕುವಷ್ಟು ನಾವು ಮಾಡಿದ ಸಂಪಾದನೆಯಲ್ಲಿ ಅದನ್ನು ಅನುಭವಿಸಿ ತೃಪ್ತನಾದಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕ. ನಾವು ಈ ಜೀವನದ ಹಾದಿಯಲ್ಲಿ ಚಿರಂಜೀವಿನಿಸಿಕೊಳ್ಳುವ ರಕ್ಷಕರಲ್ಲ, ಶಿಕ್ಷಕರಲ್ಲ. ನಾವೆಲ್ಲರೂ ದಿನನಿತ್ಯದ ಬದುಕಿನ ಸುಖವನ್ನು ನೆನಪಿಸಿಕೊಳ್ಳಬೇಕಾದರೆ ನಮ್ಮ ಕಣ್ಣು ಮುಂದೆ ನಮಗೆ ಮಾದರಿ ಭಿಕ್ಷುಕ. ಅವನಿಗೆ ಈ ಕ್ಷಣದ ಊಟ, ಈ ಕ್ಷಣದ ನಿದ್ದೆ, ಈ ಕ್ಷಣದ ಯಾತ್ರೆ ಅದಷ್ಟೇ ಮುಖ್ಯ. ಆದ್ದರಿಂದ ಭಿಕ್ಷುಕನೂ ಕೂಡ ನಮ್ಮ ಬಾಳಿನ ಗುರು ಅನ್ನುವುದನ್ನು ಮರೆಯಬೇಡಿ. ಆಗ ಆಸೆಗೆ ಒಂದು ಕಡಿವಾಣ ಬಿದ್ದೀತು. ಒಬ್ಬರ ಮನೆಯಲ್ಲಿ ಭಿಕ್ಷೆ ಎತ್ತಿ ಇನ್ನೊಂದು ಮನೆಯಲ್ಲಿ ಭಿಕ್ಷೆ ಎತ್ತಿದ ಮೇಲೆ 4 ಮನೆ ಭಿಕ್ಷೆಗೆ ಹೋಗೋದೇ ಇಲ್ಲ ಅವನು. ಅದೇ ಆಸೆಗೆ ಅವನೇ ಹಾಕಿಕೊಂಡ ಕಡಿವಾಣ. ಈ ಮಾತು ನೆನಪಿರಲಿ.